ಹಾಯ್ ಗೆಳೆಯರೇ, UPSC ಪ್ರಿಲಿಮ್ಸ್ ಎಕ್ಸಾಮ್ 2025 ಭಾರತ ಸಂವಿಧಾನ ಮತ್ತು ರಾಜಕೀಯ ಪ್ರಶ್ನೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೆ ಸ್ವಾಗತ. ಪ್ರಶ್ನೆ ಏನಿದೆ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ಪ್ಯಾರಡೈಮ್ ಪವರ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿಗಳ ಕ್ಷಮದಾನ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಒಂದು ಏನ್ ಕೊಟ್ಟಾರ ನೋಡ್ರಿ, ದ ಎಕ್ಸರ್ಸೈಸ್ ಆಫ್ ದ ಪವರ್ ಬೈ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ. ರಾಷ್ಟ್ರಪತಿಗಳು ಈ ಅಧಿಕಾರವನ್ನ ಚಲಾಯಿಸುವುದನ್ನ ಸೀಮಿತ ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸಬಹುದು. ಇನ್ನ ಹೇಳಿಕೆ ಎರಡು, ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸರ್ಸೈಸ್ ದ ಪವರ್ ವಿತೌಟ್ ದ ಅಡ್ವೈಸ್ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್. ಅಂದ್ರೆ ಕೇಂದ್ರ ಸರ್ಕಾರದ ಸಲಹೆ ಇಲ್ಲದೆ ರಾಷ್ಟ್ರಪತಿಗಳು ಈ ಅಧಿಕಾರವನ್ನ ಚಲಾಯಿಸಬಹುದು. ಈ ಮೇಲೆ ನೀಡಲಾದಂತಹ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಪ್ರಶ್ನೆ ಕೇಳಿದಾರೆ. ಈ ಭಾರತದ ರಾಷ್ಟ್ರಪತಿಗಳ ಕ್ಷಮದಾನದ ಅಧಿಕಾರದ ಬಗ್ಗೆ ನಾವು ನೋಡೋದಾದ್ರೆ ಸಂವಿಧಾನದ ಆರ್ಟಿಕಲ್ 72ರಲ್ಲಿ ಇದರ ಬಗ್ಗೆ ಕೊಟ್ಟಿದ್ದಾರೆ. ಇನ್ನ ಈ ಕೊಟ್ಟಂತ ಹೇಳಿಕೆಗಳಲ್ಲಿ ಮೊದಲನೇ ಹೇಳಿಕೆಯನ್ನು ನಾವು ನೋಡಿದಾಗ ಆರ್ಟಿಕಲ್ 72ರ ಪ್ರಕಾರ ಭಾರತೀಯ ರಾಷ್ಟ್ರಪತಿಯ ಕ್ಷಮದಾನದ ಅಧಿಕಾರವು ಸಂಪೂರ್ಣ ಅನಿಯಂತ್ರಿತವಲ್ಲ. ಈ ಅಧಿಕಾರವನ್ನ ಬಳಸುವಲ್ಲಿ ತಪ್ಪು ಧೋರಣೆ, ಅನ್ಯಾಯವಾದರೆ ನ್ಯಾಯಾಲಯಗಳು ಇದನ್ನು ಪರಿಶೀಲಿಸಬಹುದು. ಆದ್ದರಿಂದ ರಾಷ್ಟ್ರಪತಿಯ ಈ ಅಧಿಕಾರ ಸೀಮಿತ ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತದೆ. ಸೊ ಹೀಗಾಗಿ ಹೇಳಿಕೆ ಒಂದು ಸರಿಯಾಗಿರ್ತದೆ. ಹೇಳಿಕೆ ಏನಾಗಿರ್ತದೆ, ಒಂದು ಸರಿಯಾಗಿ ಇರ್ತದೆ. ಇನ್ನ ಹೇಳಿಕೆ ಎರಡನ್ನ ನಾವು ನೋಡೋದಾದ್ರೆ ಕೇಂದ್ರ ಸರ್ಕಾರದ ಸಲಹೆ ಇಲ್ಲದೆ ರಾಷ್ಟ್ರಪತಿಗಳು ಈ ಅಧಿಕಾರವನ್ನ ಚಲಾಯಿಸಬಹುದು. ಇಲ್ಲಿ ಹೇಳಿಕೆ ಎರಡು ಇದು ತಪ್ಪಾಗಿರ್ತದೆ. ಯಾಕಂದ್ರೆ ಭಾರತ ಸಂವಿಧಾನಾತ್ಮಕ ವ್ಯವಸ್ಥೆಯ ಪ್ರಕಾರ ರಾಷ್ಟ್ರಪತಿ ತನ್ನ ಕಾರ್ಯಪದ್ಧತಿಯಲ್ಲಿ ಸಚಿವ ಸಂಪುಟದ ಸಲಹೆ ಮೇರೆಗೆ ಕಾರ್ಯವನ್ನು ನಿರ್ವಹಿಸಬೇಕು. ಇದನ್ನ ಆರ್ಟಿಕಲ್ 74 ಹೇಳ್ತದ. ಈ ಕ್ಷಮದಾನದ ಅಧಿಕಾರಕ್ಕೂ ಕೂಡ ಇದೇ ಅನ್ವಯಿಸ್ತದ. ಹಾಗಾಗಿ ರಾಷ್ಟ್ರಪತಿ ಸ್ವಂತ ನಿರ್ಧಾರದಿಂದ ಈ ಅಧಿಕಾರವನ್ನ ಬಳಸುವಂತಿಲ್ಲ. ಸೊ ಹೀಗಾಗಿ ಹೇಳಿಕೆ ಎರಡು ತಪ್ಪಾಗಿ ಇರ್ತದೆ. ಸೊ ಈ ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಆಪ್ಷನ್ ಎ ಒಂದು ಮಾತ್ರ ಸರಿಯಾಗಿ ಇರ್ತದೆ. ಹೌದಾ?